ಬ್ಯಾಂಗಲ್ಸು. ಇವರು ಕೊಟ್ಟಿಲ್ಲ ಗೈಸ್, ಇಟ್ಬಿಟ್ಟಿದ್ರು ಅಷ್ಟೇ, ಕೊಟ್ಟಿಲ್ಲ. ಎತ್ಕೊಳಂಗಿದ್ರೆ ಎತ್ಕೋಬಹುದು, ಬಿಡಂಗಿದ್ರೆ ಬಿಡ್ಬೋದು. ನನಗೆ ಈ ಡ್ರೈ ಫ್ರೂಟ್ಸ್ಗಳು ಪಿಸ್ತಾ, ಇದು ಅಂಜೂರ, ಬ್ಲ್ಯಾಕ್ ಬೆರಿ, ಇದು ಏನಪ್ಪ ಗೋಡಂಬಿ, ಬಾದಾಮಿ, ಕರೆಕ್ಟ್ ಅಲ್ವಾ? ಗೋಡಂಬಿ ಬಾದಾಮಿ ಇದೆರಡು ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ. ಇದನ್ನ ಬಾದಾಮ್ ಅಂದ್ಬಿಡ್ತೀನಿ, ಅಲ್ಲ ಇದನ್ನ ಬಾದಾಮ್ ಅಂದು ಇದನ್ನ ಗೋಡಂಬಿ ಅಂದ್ಬಿಡ್ತೀನಿ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಯಾವ ಡ್ರೆಸ್ಸು ಹುಡುಕಿ ಸಿಗದೆ ಆಮೇಲೆ ಲಾಸ್ಟಿಗೆ ಇದಿಷ್ಟ ಆಗಿ ತಗೊಂಡಿದ್ದು ನಾನು. ಚೆನ್ನಾಗಿ. ಹುಡುಗ ನಮಸ್ಕಾರ, ನಾನು ನಿಮಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್, ಈ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ, ಇವತ್ತು ಆಕ್ಚುಲಿ ನನ್ನ ಬರ್ಡೇ ಕಂಪ್ಲೀಟ್ ಆಗಿದೆ. ಸಂಜೆ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಸಂಜೆ ಆಯಿತು ಅಂತಂದ್ರೆ ಮುಗೀತು ಅಂತಾನೆ. ಕೇಕ್ ಕಟ್ಟಿಂಗ್ ಮತ್ತು ಸೆಲೆಬ್ರೇಷನ್ ಎಲ್ಲ ಇದ್ದೇ ಇರುತ್ತೆ ನಾರ್ಮಲ್ ಆಗಿ. ಅದೆಲ್ಲ ಆಗಿದೆ. ಇವಾಗ ಗಿಫ್ಟ್. ಸೊ ಆ ಗಿಫ್ಟ್ ಏನೇನಂತ ನೋಡೋದು ಈ ವ್ಲಾಗ್ ಆಗಿರುತ್ತೆ ಗೈಸ್. ಫಸ್ಟ್ ಗಿಫ್ಟು ಕೊಟ್ಟಿದ್ದು ಯಾರು ಗೆಸ್ ಮಾಡ್ಕೊಳ್ಳಿ, ಓಕೆನಾ? ಇದು ಬ್ಯಾಂಗಲ್ಸು. ಇವರು ಕೊಟ್ಟಿಲ್ಲ ಗೈಸ್, ಇಟ್ಬಿಟ್ಟಿದ್ರು ಅಷ್ಟೇ, ಕೊಟ್ಟಿಲ್ಲ. ಎತ್ಕೊಳಂಗಿದ್ರೆ ಎತ್ಕೋಬಹುದು, ಬಿಡಂಗಿದ್ರೆ ಬಿಡ್ಬೋದು ಅನ್ನೋ ಥರ ಇಟ್ಟಿದ್ರು ಅಷ್ಟೇ. ನಾನೇ ಎತ್ಕೊಂಬಂದೆ, ಆಯ್ತಾ? ಆ್ಯಂಡ್ ಇದು ನೈಟ್ ಲ್ಯಾಂಪ್ ಥರ, ಬಾಲ್ ಥರ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಇದಾಗಿದೆ ನೋಡಿ, ಏನು ಜಾಸ್ತಿ ಓಡ್ತಿದೆ ಇದು. ಆ್ಯಕ್ಚುಲಿ 3D ಮೂನ್ ಬರುತ್ತಲ್ಲ ಅದರಲ್ಲಿ, ಕ್ರಿಸ್ಟಲ್ ಬಾಲ್ ಇದು. ಸೊ ಚೆನ್ನಾಗಿದೆ ಗೈಸ್. ಇದನ್ನು ನಾನು ನೈಟು ಹಾಕಿ ಟ್ರೈ ಮಾಡಿದ್ದೆ. ಸೊ ನೋಡಿ ಆಯ್ತಾ. ಮಾಡಿದ್ದ? ಅಯ್ಯೋ, ಇವಾಗ ಅರ್ಜೆಂಟಾಗಿ ಪ್ಯಾಕ್ ಸೈಲೆಂಟಾಗಿ ಓಪನ್ ಮಾಡಿ. ಪ್ಯಾಕ್ ಮಾಡಿದ್ದು ಯಾವಾಗ ಹೇಳು? ಇವಾಗ ಕೇಕ್ ಕಟ್ಟಿಂಗ್ ಆದ್ಮೇಲೆ ಪ್ಯಾಕ್ ಮಾಡಿದ್ದು. ಇಲ್ಲಿ ಬಂದು ಡೋರ್ ಹಾಕೊಂಡಲ್ಲ. ಗಿಫ್ಟ್ ನಡೆಯಿತ್ತು, ರ್ಯಾಪ್ ಮಾಡ್ತಿರ್ಲಿಲ್ಲ. ಓ, ನನಗೆ ಗೊತ್ತಾಯ್ತಿದೆ ಏನಂತ. ಇದೆಲ್ಲ ಯಾವಾಗ ನಿನಗೆ ಮುಂಚೆನೆ ಆರ್ಡರ್ ಮಾಡಿದ್ದ ಇದು? ರೋಡಲ್ಲಿ ಇಟ್ಕೊಂಡಿದ್ರು ಬಳೆನು ಮತ್ತೆ ಅದನ್ನು ನಾನು ಇದನ್ನ ನೋಡಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಚಾರ್ಜರ್ಗೆ ಕನೆಕ್ಟ್ ಮಾಡು. ಇದು ಹಿಂಗೆ ಕನೆಕ್ಟ್ ಮಾಡಿದ್ರೆ ಆಗಲ್ವಾ? ಇದಕ್ಕೆ ಅದನ್ನೇ ಮಾಡಪ್ಪ. ಅವಳು ಹೇಳ್ದಂಗೆ ಯಾಕಪ್ಪ ಮಾಡ್ತೀಯ ಗೈಸ್. ತಡೀರಿ, ಲೈಟ್ ಆಫ್ ಮಾಡಂಗೆ. ಆಫ್ ಮಾಡ್ತೀನಿ. ಹತ್ರ ತಗೊಂಬ, ಇಲ್ಲಿ ಲೈಟ್ ಆಫ್ ಮಾಡ. ವಾ, ಸಕ್ಕತ್ತಾಗಿದೆ. ನೇಮಿಂಗ್ಸ್ ಮೇಲ್ ಬರಬೇಕು, ಮೇಲ್ ತಿರುಗಿಸು. ಏನಿದೆ ಅದ್ರೆ? ಓ, ಸನ್ನು ಇಲ್ಲಿದೆ ನೋಡಿ ಗೈಸ್. ಸನ್, ಜುಪಿಟರ್. ಸುಮ್ಮನೆ ಕೂತ್ಕೊಳ್ಳಿ. ಸನ್ನು, ಜುಪಿಟರ್ ಏನು ಕಾಣ್ತಿಲ್ಲ ಕಣೆ. ಚಿಕ್ಕದಾಗಿದೆಪ್ಪ, ಓದಕ್ಕಾಗಲ್ಲ. ಯುರೇನಿಯಂ ಅಲ್ಲ, ಯುರೇನಿಯಂ ಅಂತ ಇಲ್ವಾ? ಇದೇ ತಾನೇ. ಎಷ್ಟು ನಾನ್ ಸೆನ್ಸ್ ತರ ಇದ್ ಮಾಡ್ತಾವಳು ನೋಡ್ರಿ ಅವಳು. ಇಲ್ಲ, ಇದು ಅರ್ತ್, ಮಾರ್ಸ್, ಮರ್ಕ್ಯೂರಿ. ಇದು ಇಲ್ಲಲ್ಲಪ್ಪ, ನೋಡ್ಬೇಕಾಗಿರೋದು ಮೇಲ್ ನೋಡು. ಓ ಮೈ ಗಾಡ್. ಸಾರಿ, ರೂಮ್ ಫುಲ್ ಲೈಟ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಟೂ ಗುಡ್. ನೋಡ್ದೆ ನಾನು ದಿನಾಗ್ಲೇ ತೋರಿಸಿದ್ದು. ಸಕ್ಕದಾಯ್ತು ಗೈಸ್. ಥ್ಯಾಂಕ್ ಯು ಮನೀಷಾ. ಎತ್ಬಿಟ್ರೆ ನಾರ್ಮಲ್ ಲೈಟು ಚೆನ್ನಾಗಿದೆ. ಆ್ಯಂಡ್ ಯಾವಾಗಲೂ ನಾನು ಡಯಟ್ ಅಂತಿರ್ತೀನಿ ಅಂದ್ಬಿಟ್ಟು ನನಗೆ ಈ ಡ್ರೈ ಫ್ರೂಟ್ಸ್ಗಳು ಪಿಸ್ತಾ, ಇದು ಅಂಜೂರ, ಬ್ಲ್ಯಾಕ್ ಬೆರಿ, ಇದು ಏನಪ್ಪ ಗೋಡಂಬಿ, ಬಾದಾಮಿ, ಕರೆಕ್ಟ್ ಅಲ್ವಾ?
ಗೋಡಂಬಿ ಬಾದಾಮಿ ಇದೆರಡು ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ. ಇದನ್ನ ಬಾದಾಮ್ ಅಂದ್ಬಿಡ್ತೀನಿ, ಅಲ್ಲ ಇದನ್ನ ಬಾದಾಮ್ ಅಂದು ಇದನ್ನ ಗೋಡಂಬಿ ಅಂದ್ಬಿಡ್ತೀನಿ. ಸೊ ಹಾಗಾಗಿ ಇಷ್ಟು ಗೊತ್ತಿಲ್ಲ ಗೈಸ್. ಅಂತೀನಿ ಡಯಟ್ ಅಂತ ಎಲ್ಲ ಬ್ರೇಕ್ ಆಗಿಬಿಟ್ಟೈತೆ. ಇವತ್ತಂತೂ ಚೆನ್ನಾಗಿ ತಿಂದಿದ್ದೀನಿ. 1 ಸೆಕೆಂಡ್. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದೇನೋ, ಇದು ಬಾಟಲ್, ಇದು ಗಿಫ್ಟ್ ಅಲ್ಲ, ಇದು ತಗೊಂಡಿದ್ದು, ಬಟ್ ನನಗೆ ಇಷ್ಟ ಆಯಿತು ಅಂತ ಎತ್ಕೊಬಂದ್ಬಿಟ್ಟೆ. ಹಂಗೆ ಎಷ್ಟೊಂದು ನೀರು ತುಂಬಿಟ್ಕೋಬೋದು ಅಂತ ಅಂದ್ಬಿಟ್ಟು ಈ ಬಾಟ್ಲ್ ಎತ್ಕೊಂಬಂದೆ ನಾನು, ಆಯಿತಾ. ಆಮೇಲೆ ಇವತ್ತು ಆ್ಯಕ್ಚುಲಿ ಏನೂ ಇದು ಮಾಡೋಕ್ಕಾಗಿಲ್ಲ ಗೈಸ್. ಅಯ್ಯೋ ಎಲ್ಲ ಕಟ್ಟಿರೋದು. ಇದೆಲ್ಲ ಟಾಪ್ಸ್. ನಾನು ನೋಡಿಲ್ಲ ಗೈಸ್ ಹೆಂಗಿದೆ ಏನು ಕತೆ, ಏನು ನೋಡಿಲ್ಲ. ಯಾ ನೋಡಿ, ಬ್ಲೂ ಕಲರ್ದೊಂದು ಟಾಪ್ ಚೆನ್ನಾಗಿದೆ. ಇದೊಂದು ಟಾಪು. ಏನು ಸೈಜ್ ಇದು? ಓ ಗಾಡ್, ಎಲ್ಲ ಎಕ್ಸೆಲ್. ನಾನು ಎಕ್ಸೆಲ್ ಅಷ್ಟಿಲ್ಲ ನಾನು. ವಾವ್, ನೈಸ್, ಚೆನ್ನಾಗಿದೆ ಇದು ಅಲ್ವಾ? ಚೆನ್ನಾಗಿದೆ. ಆರೆಂಜ್ ಏನು ಎಸ್ ಅಂದಿದ್ದೆ ನಾನು. 5 ಆ್ಯಂಡ್ ಇದು, ಓ ಇದನ್ನ ನಾನು ನೋಡಿದ್ದೆ ಬಟ್ ತಗೊಂಡಿರ್ಲಿಲ್ಲ. ಇದು ಚೆನ್ನಾಗಿದೆ. ಇದೊಂದು ಟಾಪು. ಇನ್ನು ಎಷ್ಟವೆ, ನೈಸ್, ಚೆನ್ನಾಗಿದೆ. ಇದೊಂದು ಟಾಪ್. ವಾ, ಇದೆರಡು ಕಲರ್ ಚೆನ್ನಾಗಿದೆ. ನೈಸ್. ಉಲ್ಟಾ. ಗೊತ್ತಾಯ್ತು. ಇದು ವೈಟ್, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನೈಸ್ ಗೈಸ್, ಟೂ ಗುಡ್. ಓ ಇದು ಚೆನ್ನಾಗಿದೆ ಗೈಸ್. ಸಿ, ಇದರಲ್ಲೆಲ್ಲ ಜಾಸ್ತಿ ಮಿನಿ ಇದೆ, ಬಟ್ ಚೆನ್ನಾಗಿದೆ. ನಾನೆಲ್ಲ ಒಂದ್ಸಲ ಹಿಂಗೆ ಹಾಕೊಂಡಂತೂ ಇವಾಗ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಅಷ್ಟೆಲ್ಲ ಅಂತೂ ಮಾಡೋಕ್ಕೋಗಲ್ಲ. ಸೊ ಹಿಂಗೆ ತೋರಿಸ್ತೀನಿ ನೋಡಿ. ಇದೊಂದು ಆ್ಯಂಡ್ ಹಿಂಗೆ ಹರ್ಡ್ ಇಟ್ಬಿಡ್ತೀನಿ, ಮತ್ತೆ ಎತ್ತಿಡೋ ಅಷ್ಟರಲ್ಲಿ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು. ಇದೊಂದು ಗೈಸ್, ಇದೊಂದು ದಿಸ್ ಇಸ್ ಆಲ್ಸೋ ಗುಡ್. ಇದೊಂದು ಆ್ಯಕ್ಚುಲಿ ನನಗೆ ಶಾರ್ಟ್ ಟಾಪ್ಸೇ ಇಷ್ಟ. ಆರಾಮಾಗಿ ಜೀನ್ಸ್ ಪ್ಯಾಂಟ್ನಲ್ಲೇ ಹಾಕ್ಬಿಡ್ಬೋದು ಅಂತ. ಇದೊಂದು 4 ಆಯ್ತಾ? 4 ಆಗಿದೆ. ಇದು ನನಗೆ ಇಷ್ಟ ಆಯಿತು. ಇದಿಷ್ಟು. ಇನ್ನು ಏನೋ ಮಿಸ್ ಮಾಡಿದೆ ಅಂತ ಅನ್ನಿಸ್ತು ಅಷ್ಟೇ ಗೈಸ್. ಇದಿಷ್ಟು ನನ್ನ ಗಿಫ್ಟ್ಸ್. ಇನ್ನು ನಾಳೆ ಊರಿಗೆ ಹೋಗೋದಿದೆ. ಊರಲ್ಲಿ ನಮ್ಮ ಮನೇಲಿದೆ ಸೆಲೆಬ್ರೇಷನ್ನು. ಸೊ ಅಲ್ಲಿ ನಾಳೆ ಹೋಗಬೇಕು ಗೈಸ್. ಆ್ಯಕ್ಚುಲಿ ಓಡೋ ಪ್ಲ್ಯಾನ್ ಇತ್ತು, ಬಟ್ ಮೋನಿಶಾ ಅಕ್ಕವರು ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಲೇಖನ ಒಬ್ಬಳೇ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೊರಟಿರಲಿಲ್ಲ. ಬಟ್ ಅದೇನೇನೋ ಆಗಿ ಲೇಟಾಗಿ ಮೋನಿಶಾ ಅವ್ರು ಹೋಗೋದು ಕ್ಯಾನ್ಸಲ್ ಆಯಿತು. ತಗೊಬನ್ನಿರಿ ಮೋನಿಶಾ, ಕಮ್. ಸ್ವೀಟ್ ಇಷ್ಟ ಆಗಲ್ಲ, ಬಟ್ ಇವತ್ತು ಒಂದಿನ ಚೀಟ್ ಡೇ ಅಂತೆಲ್ಲ ಸರ್ರಿಗೆ ತಿಂತಾ ಇದ್ದೀನಿ. ನೈಟು ಫುಲ್ ಚೀಟ್, ಇವಾಗೂ ಫುಲ್ ಚೀಟ್. ಇನ್ನೊಂದು ಹೇಳೋದು ಮರ್ತೋದೆ. ಇದೆರಡು ರಿಂಗ್ ಗೈಸ್, ಮೇನಾಗಿದೆ ಮರ್ತೋಗ್ಬಿಟ್ಟಿದ್ದೀನಿ. ಇದೆರಡು ರಿಂಗ್ ಚೆನ್ನಾಗಿದೆಯಾ? ನೈಸ್, ನನಗಿಷ್ಟ ಆಯಿತು. ಇಷ್ಟು ನನ್ನ ಬರ್ಡೇ.
ಇದು ತೋರಿಸೋದು ಬಾಟಲ್ಲು. ಇಷ್ಟು ನನ್ನ ಬರ್ಡೇ ಗಿಫ್ಟ್ಸ್ ಆಗಿತ್ತು ಅಷ್ಟೇ ಗೈಸ್. ಈ ವ್ಲಾಗು ಆ್ಯಕ್ಚುಲಿ ಅಷ್ಟು ದೊಡ್ಡದೇನಲ್ಲ, ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದು ಮೇ ಬಿ ಮನೇಲಿ ಹೋದಾಗ ಸಿಗೋ ಕ್ಲಿಪ್ಪಿಂಗ್ಸ್ ಅದು. ಅದಕ್ಕೆ ಆ್ಯಡ್ ಮಾಡ್ತೀನಿ ಮನೇಲಿ ಏನೇನಾಗುತ್ತೆ ಅಲ್ಲೇನು ಸಿಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಹೇಳಬೇಕು, ನನ್ನ ಗಿಫ್ಟ್ ಜೊತೆಗೆ ಗಿಫ್ಟ್ ಅಂತ ಬಂದರೆ ಈಗ ನಾನು ಫೋನ್ ಇಟ್ಟಿರೋದು ಟ್ರೈಪೋಡಲ್ಲಿ. ಅದು ನನಗೆ ನಮ್ಮ ದೊಡ್ಡಪ್ಪ ಮಗಳು ಕೊಟ್ಟಿದ್ದು, ನಿವೇದಿತಾ ಅಂತ ಹೇಳ್ಬಿಟ್ಟು ಅವಳು ಕೊಟ್ಟಿದ್ದು. ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನನ್ನ ಅಕ್ಕ ನಾನು ಈ ರಿಂಗ್ನ, ಇದು ಗೋಲ್ಡ್ ಥರ, ಗೋಲ್ಡಲ್ಲ, ಈ ರಿಂಗ್ ಸಖತ್ ಇಷ್ಟ ಆಗಿತ್ತು ನನಗೆ. ಸಲ ಔಟ್ಫಿಟ್ಟಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಲೈಕ್ ಒಂದು ಫಾರ್ಮಲ್ ಥರ ಔಟ್ಫಿಟ್ನ ಹುಡುಕಿದ್ದೆ. ಇಟ್ಸ್ ಲೈಕ್ ಕ್ಲಾಸಿಯಾಗಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಆಗ್ಬಿಟ್ಟು ಅದು ಅಲ್ಲೇ ಬಿಟ್ಟು ಬಂದೆ. ಮಾರ್ನಿಂಗ್ ಹೋಗಿ ತೊಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನನ್ನ ಅಕ್ಕ ಕೊಟ್ಟಿದ್ದು ನನಗೆ. ಇದು ಚೆನ್ನಾಗಿದೆ ಗೈಸ್, ಇದು ಅಷ್ಟೇ ಗೈಸ್. ನಾನು ಅದು ಎರಡನ್ನ ಮರ್ತ್ಬಿಟ್ಟಿದ್ದೆ. ಅದು ಟ್ರೈಪೋಡ್ ಕೊಟ್ಟು ಒಂದು 15 ದಿನ ಮೇಲಾಯಿತು, 15-20 ದಿನದ ಮೇಲೆ ಆಗೋಯಿತು ಟ್ರೈಪೋಡ್ ಕೊಟ್ಟು. ನಾನು ಇಲ್ಲಿಗೆ ಬ್ಯಾಂಗ್ಳೂರಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಅವಳು ಮೊದಲೇ ಕೊಟ್ಟಿದ್ದು. ಆ್ಯಂಡ್ ಇದು ನಮ್ಮ ಅಕ್ಕ ಆಗಲೇ ಒಂದು 4 ಡೇಸ್ ಮೇಲಾಯಿತು, ಬಿಕಾಸ್ ಅಲ್ಲಿ ಮನೆ ಹತ್ರ ಹೋಗೋಕ್ಕಾಗಲ್ಲ ನಾನು ಅಂತ ಅಂದ್ಬಿಟ್ಟು ಅದನ್ನು ಅವಳೇ ಕೊಟ್ಟಿದ್ಲು. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಂದರೆ ನನ್ನ ಔಟ್ಫಿಟ್ ಗೈಸ್. ಮನೀಶ್ ಒಂದು ಸ್ವಲ್ಪ ಕ್ಯಾಮ್ರಾ ತಗೋತೀರಾ ಗೈಸ್? ಇದು ಕಡೆ ಬಂದ್ಬಿಡಿ, ತಗ್ತೀನಿ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಯಾವ ಡ್ರೆಸ್ಸು ಹುಡುಕಿ ಸಿಗದೆ ಆಮೇಲೆ ಲಾಸ್ಟಿಗೆ ಇದಿಷ್ಟ ಆಗಿ ತೊಗೊಂಡಿದ್ದು ನಾನು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಓಕೆನಾ? ನನ್ನ ಔಟ್ಫಿಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಅಷ್ಟೇ ಗೈಸ್. ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ, ನೋಡಿ ಗೈಸ್. ನನ್ನ ಬರ್ಡೇ ಗಿಫ್ಟ್ ಇದು ನನ್ನ ತಂಗಿ ಕೊಟ್ಟಿದ್ದು. ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ಚಾಕ್ಲೇಟ್ ಬೊಕ್ಕೆ ಕೊಟ್ಟಿರೋದು ನನಗೆ. ನೈಸ್, ಸಕ್ಕತ್ತಾಗೈತೆ, ಕ್ಯೂಟಾಗೈತೆ. ಪ್ರಿಸರ್ವ್ ಮಾಡ್ಬೋದಾ? ಮೆಲ್ಟ್ ಆಗಲ್ವಾ? ಆಗುತ್ತಾ? ಮೆಲ್ಟ್ ಆಗಿಲ್ಲ ಅಂದರೆ ಆಲ್ರೆಡಿ ಇಲ್ಲ ಚೆನ್ನಾಗಿದೆ. ಇವಾಗ ಮೆಲ್ಟ್ ಆಗಿಲ್ಲ ಅಂತಂದರೆ ಹಂಗೆ ಪ್ರಿಸರ್ವ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇಷ್ಟೇ ಅಲ್ಲ, ವೆಯ್ಟ್ ಗೈಸ್, ಇನ್ನೂ ಇದೆ. ಇದು ನನ್ನ ತಂಗಿನೇ ಡ್ರಾ ಮಾಡಿರೋದು, ಕ್ಯಾಮ್ರಾಮ್ಯಾನ್. ಸೇಮ್ ನನ್ನ ಕೈಯಲ್ಲಿ ಹೆಂಗೆ ಫೋನ್ ಇಟ್ಕೊಂಡಿದ್ದೀನಿ, ವಾಚ್ ಅದೆಲ್ಲ ಸೇಮ್ ಮಸ್ತ್ ಐತೆ. ಇದು ಇದು ಇದೆರಡರ ಜೊತೆಗೆ ದಿಸ್ ಏನು ಒಂದು ಲೆಟರ್. ಒನ್ ಸೆಕೆಂಡ್. ಗೈಸ್ ಇದನ್ನು ಓದ್ತೀನಿ, ಬಟ್ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಹ್ಯಾಪಿ ಬರ್ಡೇ ಡಿಯರ್. On your special day, I just want to tell you how grateful I am to have you in my life. Thank you. Same to you. You always been more than just my sister. You are been my guide, my protector, and someone I can always look up to. Thank you for all the love, care, support, and you have given me over the years. I hope this birthday brings you as much happiness you bring to everyone around you. Thank you. May all your dreams come true, and may this new year of your life be filled with good. No matter where life takes us, you will always be a special place in my heart. With lots of love. Actually, ಇದು ನನಗೆ ಸಖತ್ ಇಷ್ಟ ಆಗಿದ್ದು. There is no better friend in this world than a sister, and no sister in the world is better than you. Same to you. You are the best. Thank you so much. Love you. And ಸಖತ್ ಇಷ್ಟ ಆಯಿತು. ಸೊ ಎಮೋಷ್ನಲ್. ಏನು ಗೊತ್ತಾ, 2 ದಿನದಿಂದ ಹತ್ತು ಹೆಂಗಾಗ್ಬಿಟ್ಟೈತೆ ಅಂತಂದರೆ ಸರ್ಪ್ರೈಸ್. ಈ ಇಯರ್ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಇನ್ನೊಂದು ಬರ್ಡೇ ಇದ್ದಿದೆ. ಇದೆಲ್ಲನೂ ನಾನು ನೀಟಾಗಿ ಕಾಪಾಡ್ಕೊತೀನಿ. ಆ್ಯಂಡ್ ದಿಸ್ ಗಿಫ್ಟ್ ಇದು ನನ್ನ ತಮ್ಮ ಕೊಡಿಸಿದ್ದು. ಆ್ಯಕ್ಚುಲಿ ಇದೆಲ್ಲ ಸುಮ್ಮನೆ ರ್ಯಾಂಡಮ್ ಅವನ ಬರ್ಡೇಗೆ ತಕ್ಕೊಂಡಿದ್ದು ಫೋಟೋಸ್ ಎಲ್ಲ.
ಹ್ಯಾಪಿ ಬರ್ಡೇ ಅಕ್ಕ ಅಂತ ಹಾಕ್ಸಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್, ಸೋ ಮಚ್ ಲವ್ ಯು ಇಬ್ರಿಗೂ. ಚೆನ್ನಾಗಿದೆ, ಸಕ್ಕರೆ ಇಷ್ಟ ಆಯಿತು ನನಗೆ. ಇದು ಮತ್ತು ಕೈಯಲ್ಲಿ ಡ್ರಾ ಮಾಡಿರೋದು ಇಷ್ಟ ಆಯಿತು, ಲೆಟರ್ ಇಷ್ಟ ಆಯಿತು, ಬೊಕ್ಕೆನೂ ಇಷ್ಟ ಆಯಿತು. ಬೊಕ್ಕೆ ಬಿಕಾಸ್ ನಾನು ಡೈರೆಕ್ಟಾಗಿ ಯಾವುದು ನೋಡಿದ್ದೆ ಆ ಥರ ಬೊಕ್ಕೆನ, ಬರೀ ಫೋಟೋಸಲ್ಲಿ ನೋಡ್ತಿದ್ದೆ, ಸಮ್ ವಿಡಿಯೋಸಲ್ಲಿ ನೋಡ್ತಾ ಇದ್ದೆ. ಸಕ್ಕರೆ ಇಷ್ಟ ಆಯಿತು. ನಾನು ಕೌಂಟ್ ಮಾಡಲ ಎಷ್ಟಿದೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 20 ಕಿಟ್ ಕ್ಯಾಟ್ಸ್ ಇದೆ. ಎಷ್ಟು ಇದ್ದಾಳೆ? ಬೇಕಾ ನಿನಗೆ? ಹಾಂ, ಬೇಕಾ ಕೊಡ್ತೀನಿ ಬಿಡು. 20 ಇದೆ. ಇದೆಲ್ಲ ಪ್ರಿಸರ್ವ್ ಮಾಡೋಕ್ಕಾಗಿದ್ರೆ ಮಾಡ್ತಾ ಇದ್ದೆ. ವೆಯ್ಟ್ ಅ ಮಿನಿಟ್ ನಾನು ವ್ಲಾಗ್ ನಡೆದಿದ್ದೆ. ಎಂಥ ಡಿಸ್ಟರ್ಬೆನ್ಸ್ ಗೈಸ್. ಈ ಹುಡುಗಿ, ಈ ಚಿಕ್ಕಮ್ಮ 20 ಇದೆ. ಆ್ಯಂಡ್ ಇದು ಇಷ್ಟ ಆಯಿತು ಗೈಸ್, ಇದು ಇಷ್ಟ ಆಯಿತು. ಎಲ್ಲದಕ್ಕಿಂತ ನನ್ನ ಡ್ರಾ ಮಾಡಿರೋದು ಇದೆಲ್ಲ, ನನ್ನ ಪಿಕ್ಚರ್ನ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಈ ಥರ ಕ್ಯೂಟ್ ಇದೆಲ್ಲ ನಾನು ಮಾಡ್ತೀನಿ ಕ್ಯೂಟಾಗಿ, ಬಟ್ ಅಷ್ಟು ದೊಡ್ಡದೆಲ್ಲ ಬರಲ್ಲ. ಶೀ ಈಸ್ ಅ ಆರ್ಟಿಸ್ಟ್, ಆರ್ಟೆಲ್ಲ ಚೆನ್ನಾಗಿ ಡ್ರಾ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಗುಡ್ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಎಲ್ಲಿ ತೊಗೊಂಡಿದ್ದು? ಹೌದು, ಇದೆಲ್ಲ ಬ್ಯಾಗ್ ಅಂಗಡಿಯಲ್ಲಿ. ಟೂ ಗುಡ್. ಆ್ಯಕ್ಚುಲಿ ಇವತ್ತು ನಾನು ಮನೆಗೆ ಬರಬೇಕಾದ್ರೆ ಕಿಟ್ಕ್ಯಾಟ್ ಚಾಕ್ಲೇಟ್ಸ್ ತಂದ್ಕೊಡೋಣ ಅಂದ್ಕೊಂಡೆ. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಬೇರೆ ಚಾಕ್ಲೇಟ್ಸ್ ತೊಗೊಂಬಂದಿದ್ದ. ಕ್ಯೂಟಾಗಿದೆ, ಸಖತ್ತು. ಕಟ್ ಮಾಡಿದ, ಅದನ್ನು ಕಟ್ ಮಾಡಿದ್ದ. ಗೈಸ್ ಇದನ್ನೆಲ್ಲ ಪೇಪರ್ ತಂದಿರೋದಷ್ಟೇ, ಇದೆಲ್ಲನೂ ಕುತ್ಕೊಂಡು ಅವರ ಕೈಯಾರೆ ಮಾಡಿರೋದು. ನೈಸ್, ಚೆನ್ನಾಗಿದೆ. ಈ ಸ್ಟಿಕ್ಸ್ ಎಲ್ಲ ಅಂಗಡಿಲಿ ಸಿಗ್ತಾ ಗೈಸ್? ಇದೆಲ್ಲ ತಂದಿರೋದಷ್ಟೇ. ಇದು ಕುತ್ಕೊಂಡು ಅವರೇ ಮಾಡಿರೋದು. ಚೆನ್ನಾಗೈತೆ, ನೈಸ್ ಗೈಸ್, ಟೂ ಗುಡ್, ಸೂಪರ್ ಆಯಿತು. ಜಸ್ಟ್ ಲವ್ ಯು ಗೈಸ್, ಲವ್ ಯು ಸೋ ಮಚ್. ತಮ್ಮ ತಂಗಿ ಇಬ್ಬರಿಗೂ ಲವ್ ಯು ಸೋ ಮಚ್. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು, ಅದರದ್ದು ಕೇಕ್ದು ವಿಡಿಯೋ ಇದೆ, ಅದನ್ನು ಹಾಕ್ತೀನಿ ನೋಡಿ, ಓಕೆನಾ? ಥ್ಯಾಂಕ್ ಯು.